ಜರತಾರಿ ಸೀರೆ, ಪರಿತಾಣಿ ಕುಪ್ಪಸ, ಕಡಗ, ಕಾಲುಂಜಿಗೆ, ವಜ್ರದ ಡಾಬು ಎಲ್ಲ ಒಡವೆಗಳನ್ನು ಧರಿಸಿಕೊಂಡು, ಹಣೆ ತುಂಬ ಕುಂಕುಮ, ಕೆನ್ನೆ ತುಂಬ ಅರಿಶಿನ, ಮುಡಿ ತುಂಬ ಮಲ್ಲಿಗೆ ಹೂವನ್ನು ಮುಡ್ಕೊಂಡು, ಕೈಯಲ್ಲೊಂದು ತಟ್ಟೆಯನ್ನು ಹಿಡ್ಕೊಂಡು, ಆ ತಟ್ಟೆಯಲ್ಲಿ ಗಂಧ, ಅಕ್ಷತೆ, ಪುನುಗು, ಪನ್ನೀರು, ಜಾಜಿ, ಕುಸುಮ, ಅರಿಶಿನ, ಕುಂಕುಮ ಎಲ್ಲವನ್ನು ತಾನಿಟ್ಟುಕೊಂಡು ರತಿದೇವಿಯು ಮನ್ಮಥನನ್ನು ನೋಡೋಕೆ ಹೋಗ್ತಾಳಲ್ಲ, ಆ ರೀತಿಯಾಗಿ ಭಕ್ತಳಾದವಳು ಭಗವಂತನ ಸನ್ನಿಧಿಗೆ ಹೋಗ್ತಾಳಲ್ಲ, ಆ ರೀತಿಯಾಗಿ ಆ ವಿಕ್ರಮಾದಿತ್ಯ ಮಹಾರಾಜನನ್ನು ನೋಡುವುದಕ್ಕೆ ಪರೀಕ್ಷೆ ಮಾಡಿ ಮಾತನಾಡೋದಕ್ಕೆ ಬರ್ತಾ ಇದ್ದಾಳೆ. ಬರ್ತಿರ್ಬೇಕಾದ್ರೆ ಚಿತ್ರಶಾಲೆಯ ಹಜಾರದಲ್ಲಿ ನಿಂತುಕೊಂಡು ನೋಡ್ತಾಳಂತೆ. ಮಹಾನುಭಾವ ವಿಕ್ರಮನಿಗೆ ಎಲ್ಲಿಲ್ಲದ ಗಾಢಾಂಧಕಾರವಾದ ನಿದ್ರೆಯನ್ನು ಭಗವಂತ ಕೊಟ್ಬಿಟ್ಟವನೇ. ಆನಂದವಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ಇವನೇ ನಿಂದನೋ ದೇವೇಂದ್ರನೋ ಚಂದ್ರನೋ ನಾಮ್ ಕಾಣೆ, ನಾಮ್ ಕಾಣೆ ಏನು ರೂಪ, ಏನು ಲಾವಣ್ಯ, ಏನು ಗಾಂಭೀರ್ಯ, ಏನು ಸೌಂದರ್ಯ. ಇಂತಹ ಪುರುಷನನ್ನ ಲಗ್ನವಾಗದಿದ್ದ ಮೇಲೆ ನಾನು ಬದುಕಿದ್ದು ಪ್ರಯೋಜನವೇನು? ಆದರೂ ಕೂಡ ಪರೀಕ್ಷೆ ಮಾಡೋಣ ಅಂತ ಹೇಳಿ ಯಾವ ಮಹತಾಯಿ ಆ ಲೋಲಿಕೆ ಕೈಯಲ್ಲಿದ್ದ ತಟ್ಟೆಯನ್ನ ಪಕ್ಕಕ್ಕಿಟ್ಟು ಬಾಗಿಲ ಹಾಕಿದಳು. ಬಾಗಿಲಾಕಿದ್ದು, ಬಾಗಿಲಾಕಿದಾಗಲೇ ಇವನನ್ನು ಪರೀಕ್ಷೆ ಮಾಡುದು. ಒಬ್ಬಳು ಒಂಟಿಯಾದ ಹೆಣ್ಣು, ಸೌಂದರ್ಯವತಿಯು, ಸುರದ್ರೂಪಿಯೂ ಆಗಿರ್ತಕ್ಕಂಥವಳು ಸಿಕ್ಕಿದಾಗ ಪುರುಷನಾಗಿರ್ತಕ್ಕಂಥವನು ಅವಳ ಮೇಲೆ ಯಾವ ರೀತಿಯಾಗಿ ವರ್ತನೆ ಮಾಡ್ತಾನೆ, ಅವನಲ್ಲಿ ಯಾವ ಗುಣವಿದೆ ನಾನು ತಿಳ್ಕೋಬೇಕು. ಕ್ಷಮಾಗುಣ, ಸಾತ್ವಿಕ ಗುಣ, ಧರ್ಮಗುಣ ಇವೆಲ್ಲವೂ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಇದ್ದೇ ಇರುತ್ತೆ. ಆದರೆ ಈ ಸೌಶಲ್ಯ ಅಂತಕ್ಕಂಥ ಗುಣವನ್ನು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡೋದಕ್ಕೆ ಬಂದು ಭಗವಂತನ ಮಾಯೆ ಇವಳೊಂದುಕೊಂಡಂತೆ ಅದಾಗುತ್ತಿಲ್ಲ. ಅವನು ನಿದ್ರೆಯಿಂದ ಮಲಗಿದ್ದಾರೆ ಮಹಾನುಭಾವ ವಿಕ್ರಮ, ಎಪ್ಸೋದು ಹೇಗೆ ಅಂತ ಹೇಳಿ ತಟ್ಟೆಯಲ್ಲಿದ್ದ ಹೂವನ್ನು ತೆಗೆದು ಮುಗಿದ ಮೇಲೆ ಹಾಕಿದ್ಲು. ಎಚ್ಚರವಾಗಲಿಲ್ಲ. ಗಂಧವ ಚೆಲ್ಲಿದಳೋ, ಎಚ್ಚರವಾಗಿಲ್ಲ. ಏನಿದು ಪರಸ್ಥಳದಲ್ಲಿ ಇಷ್ಟೊಂದು ನಿದ್ರೆ ಮಾಡ್ತಾ ಇದ್ದಾರೆ ಅಂದರೆ ಉತ್ತಮನಾದ ಪುರುಷನಿಗೆ ಪರಸ್ಥಳದಲ್ಲಿ ನಿದ್ರೆ ಬರುವುದಿಲ್ಲ ಅಂತ ಹೇಳ್ತಾರೆ. ಇದೇನು ವಿಚಿತ್ರ ಎಂಬುದಾಗಿ ಮನದೊಳಗೆ ಅಂದುಕೊಂಡು, ಇಲ್ಲ ನಾನು ಕಲಿತಿರುವ ಸಂಗೀತವನ್ನು ಆಡ್ಬಿಟ್ರೆ ಇವರು ತಟ್ಟಂತ ಕಂಡುಬಿಟ್ಟಿರ್ತಾರೆ. ಗಾನಕ್ಕೆ ಒಲಿಯದ ಮನಸ್ಸಿಲ್ಲ, ನಾದಕ್ಕೆ ಒಲಿಯದ ಶಿವನಿಲ್ಲ ಅಂತ ಸಾರಿದ್ದಾರೆ. ಅಂತಹ ಗಾನವನ್ನು, ನರ್ತನವನ್ನು ನಾನು ನಡೆಸಿದ್ಯಾದರೆ ಇವರು ಕಂಡುಬಿಡ್ತಾರೆ, ಹಾಗೆ ಇವರನ್ನು ಮಾತನಾಡಬೇಕು ಅಂತ ಹೇಳಿ ಯಾವ ಮಹತಾಯ ಲೋಲಿಕೆ ತಟ್ಟೆಯನ್ನು ಕೆಳಗಿಟ್ಟಂಥವಳಾಗಿ ಸಂಗೀತವನ್ನು ಕಲಿತವಳಾದ್ದರಿಂದ, ಸಂಗೀತ ಚೆನ್ನಾಗಿ ಗೊತ್ತಿತ್ತು ಇವನಿಗೆ. ವೀಣೆಯನ್ನು ಕೈಗೆ ತೆಗೆದುಕೊಂಡು, ತಾಳವನ್ನು ಕೈಲಿಟ್ಟುಕೊಂಡು ಆ ವೀಣೆಯನ್ನು ನುಡಿಸುತ್ತಾ ಸಂಗೀತ ಪಾಡುವೆ ಪತಿಯೇ, ನನ್ನ ಸಂಗಾವ ಮಾಡಯ್ಯ ದೊರೆಯೇ. ಸಂಗೀತ ಪಾಡುವೆ ಪತಿಯೇ, ಬೇಗ ಸಂಗವ ಮಾಡಲು ಬಂದೆ, ಒಂದೇ ನಾನಿಂದೆ. ಸಂಗವ ಮಾಡಲು ಬಂದೆ, ಒಂದೇ ನಾನಿಂದೆ. ಸಂಗೀತ ಪಾಡುವೆ ಪತಿಯೇ, ನನ್ನ ಸಂಗವ ಮಾಡಯ್ಯ ದೊರೆಯೇ. ಸಂಗೀತ ಪಾಡುವೆ ಪತಿಯೇ.
ಮನಸ್ಸಿಗೆ ವೈಷಳು ಏನೋ ಪ್ರೀತಿಲಿ ದಾಸಿಯು ನಾನು ನಿನ್ನ ಮನಸ್ಸಿಗೆ ವೈಷಳು ಏನೋ ಮಾತು ಕನಸಿನೋ ಮೀರದೆ ನಡೆವೆ ಮಾತು ಕನಸಿನೋ ಮೀರದೆ ನಡೆವೆ ಪತಿಯೇ ನೀ ಗತಿಯೇ ಸಂಗೀತ ಪಾಡುವೆ ಪತಿಯೇ ನನ್ನ ಸಂಗಾವ ಮಾಡಯ್ಯ ದೊರೆಯೇ ಸಂಗೀತ ಪಾಡು ಪತಿಯೇ ನರ್ತಿಸಿದ್ದಾಳೆ, ನಲಿದಿದ್ದಾಳೆ, ನರ್ತನ ಮಾಡಿದ್ದಾಳೆ. ಹಾಡಿದರೂ ಇಲ್ಲ, ನಟಿಸಿದರೂ ಇಲ್ಲ. ವಿಕ್ರಮನಿಗೆ ಎಚ್ಚರವಾಗಲೇ ಇಲ್ಲ. ಛೇ, ಇವರು ಮೇಲೆದ್ದವೇ ಖಂಡಿತ ಮೇಲಾದರೂ ನಾನು ಇವರು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವಿಶಾಲವಾಗತಕ್ಕಂಥ ಹಜಾರ, ಆ ಚಿತ್ರಶಾಲೆಯ ಹಜಾರ ತಾನೊಂದೆಡೆಯಲ್ಲಿ ಪವಳಿಸಿದಳಂತೆ. ಈ ವಯ್ಯಾರ, ಈ ಅಲಂಕಾರ, ಈ ಒಡವೆ ಇದೆಲ್ಲ ಯಾರಿಗೋಸ್ಕರ ಅಂತ ಹೇಳಿ ಕೋಪ ಬಂದು ತೊಟ್ಟಿದ್ದ ಎಲ್ಲ ಒಂದೊಂದು ಒಡವೆಯನ್ನು ಕಿತ್ತು ಕಿತ್ತು ಬಿಸಾಕಿದ್ಲು. ಕಂಠದಲ್ಲಿ ಒಂದು ಮುತ್ತಿನ ಸರ ಇತ್ತಂತೆ. ಆ ಮುತ್ತಿನ ಸರವೊಂದನ್ನು ಆ ರತ್ನದ ಗೂಟಕ್ಕೆ ನೇತಾಕಿದ್ಲು. ಮುತ್ತಿನ ಸರ ನೇತಾಕೋಕ್ಕೆ ರತ್ನದಲ್ಲಿ ಗೂಟ ಮಾಡಿಸಿದ್ದ ನಂದೇಶ್ ಶೆಟ್ಟಿ. ಇನ್ನೆಂಥ ಶ್ರೀಮಂತ ಅವನು. ಮಲಗಿದಳು ತಾನೋ, ಈ ತಾಯಿ ಯಾವಾಗ ಮಲಗಿಕೊಂಡಲೋ ಲೋಲಿಕಾ, ಇವಳಿಗೆ ಎಲ್ಲಿಲ್ಲದ ನಿದ್ರೆಯನ್ನು ಕೊಟ್ಟ ಭಗವಂತ ಶನೇಶ್ವರ ಸ್ವಾಮಿ ವಿಕ್ರಮಜಾದಿತ್ಯ ಮಹಾರಾಜನಿಗೆ ಎಚ್ಚರ ಕೊಟ್ಟುಬಿಟ್ಟ. ಯಾವಾಗ ಎಚ್ಚರ ಕೊಟ್ಟರೋ ವಿಕ್ರಮ ಮಹಾರಾಜ ಕಣ್ಬಿಟ್ಟು ನೋಡುತ್ತಾನೆ. ಅಯ್ಯೋ, ನವಯೌವನ ತುಂಬಿದ ಸುಂದರ ತರುಣಿ ಬಂದು ಇಲ್ಲಿ ಮಲಗಿದ್ದಾಳೆ. ಏನು ವಿಚಿತ್ರ, ಎಲ್ಲ ಒಡವೆಯನ್ನು ಕಿತ್ತು ಬಿಸಾಕಿದ್ದಾಳೆ ಅನ್ನುವಷ್ಟರೊಳಗೆ ಆ ಗೋಡೆ ಮೇಲೆ ಬರತಕ್ಕಂಥ ಒಂದು ಹಂಸ ಪಕ್ಷಿಗೆ ಜೀವವನ್ನು ಕೊಟ್ಟುಬಿಟ್ಟ ಭಗವಂತ. ಬರ್ರಂತು ಇದು ಕನಸೆ, ಬುದ್ಧಿ ಭ್ರಮಣೆಯೇ, ಪಿತ್ತವಿಕಾರವೇ? ಇಲ್ಲ, ಅದು ಪ್ರತ್ಯಕ್ಷವಾಗಿ ಪಕ್ಷಿ ಯಾರು ಬರ್ತಾ ಇದೆ. ಹರುತ ಬರುತ್ತಲಿದೆ ಪಕ್ಷಿ ತೇಲುತ್ತ ಬರುತ್ತಲಿದೆ. ಸರಸರ ತಾನು ಬರುತ್ತಲಿ ಪಕ್ಷಿ ಸರವನ್ನು ನುಂಗಲು ತಾನಾಗ. ಹರುತ ಬರುತ್ತಲಿದೆ ಬರ್ರಂದಷ್ಟೇ ವಿಕ್ರಮಾದಿತ್ಯ ಮಹಾರಾಜನ ಅನುಮಾನ, ಇದೇನು ನನಗೇನು ಕನಸಿನಲ್ಲಿ ಕಾಣ್ತಾ ಇದ್ದಾನೋ ಅನ್ನುವಾಗ ಬಂದಂಥ ಪಕ್ಷಿ ಆ ರತ್ನದ ಗೂಟದಿಂದ ಕುಳಿತುಕೊಂಡು ಆ ಮುತ್ತಿನ ಸರವನ್ನು ಗುಳು 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 ನುಂಗ್ಬಿಡ್ತು. ಮತ್ತೆ ಹಾರಿ ಹೋಗಿ ಚಿತ್ರಪಟದಲ್ಲಿಯೇ ಪಕ್ಷಿ ಆಯಿತು. ವಿಕ್ರಮ ಗಡ 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 ನಡುಗುತ್ತಾ ಇದ್ದಾನೆ. ತರುಣಿ ಮೇಲೆದ್ದು ನನ್ನ ಸರವನ್ನು ಕೊಡು ಅಂತ ಕೇಳಿದ್ರೆ ನಾನೇನು ಉತ್ತರ ಹೇಳಿ? ಕಂಡ ದೃಶ್ಯವ ಹೇಳಿದರೆ ನಂಬುವಳೆ? ನಂಬಲ್ಲ. ಪರಮಾತ್ಮ ಶನಿದೇವ, ಎಂತಹ ಪರೀಕ್ಷೆಗೆ ನನ್ನನ್ನು ಒಡ್ಡಿದೆಯೋ ತಂದೆ ಎಂಬುದಾಗಿ ಕಣ್ಣಲ್ಲಿ ಕಣ್ಣೀರನ್ನು ಹರಿಸುತ್ತಾ ಕುಳಿತಿದ್ದಾನೆ. ಅಷ್ಟರಲ್ಲಿ ಬೆಳಗಾಯಿತು. ಬೆಳಗಾದ ಮೇಲೆ ಲೋಲಿಕೆ ಕಣ್ಬಿಟ್ಟು ನೋಡಿದ್ಲು. ಎಚ್ಚರವಾಯ್ತಲ್ಲ, ನಾನಿನ್ನು ಹೊರಡೋಣ ಅಂತ ಹೇಳಿ ಇಡೀ ರಾತ್ರಿಯೇ ಮಾತನಾಡದೇ ಇರ್ತಕ್ಕಂಥವನ್ನ ಈಗ ಬೆಳಗಾದ ಮೇಲೆ ಏನು ಮಾತನಾಡಿಸಿ ಏನು ಪ್ರಯೋಜನ ಅಂತ ಹೇಳಿ ಎಲ್ಲ ಆಭರಣವನ್ನು ಎತ್ತಿ ತಟ್ಟೆಗೆ ಹಾಕೋತಾ ಇದ್ದಾಳೆ. ಮುತ್ತಿನ ಸರವನ್ನು ತಗೊಳ್ಳೋದಕ್ಕೆ ಕೈ ಹಾಕ್ತಾಳೆ. ಆ ಓರೆ ಮುಖವನ್ನು ಹಾಕ್ಕೊಂಡು ಕೇಳ್ತಾಳಂತೆ, ನಾನು ಹೋಗ್ತಾ ಇದ್ದೀನಿ, ನಾನು ಸರ ಕೊಟ್ಬಿಡಿ ಅಂದ್ಲು. ಆ ಹಾಸಿಗೆ ಮೇಲೆ ಕುಳಿತಿದ್ದ ಮಹಾರಾಜ ವಿಕ್ರಮ ಗಡ ಗಡ ನಡುಗುತ್ತಾ ಎರಡು ಕೈಗಳನ್ನು ಜೋಡಿಸಿ ಕೇಳಿಕೊಟ್ಟದಂತೆ, ಅಮ್ಮ ವಂಶವಂತೆಯೇ ಕೇಳೆ ಹಂಸೆ ನುಂಗಿತು ಹಾರ. ಹಿಂಸೆಯ ಕೊಡಬ್ಯಾಡ ಯಾಡ ನಿಂತಿರಿಯೇ ಕರುಣಿ.
ನಾನು ಹೇಳಿದರೆ ನೀನು ನಂಬೋದಿಲ್ಲ, ಹೇಳದಿದ್ದರೆ ವಿಧಿ ಇಲ್ಲ. ನನ್ನ ಮಾತನ್ನು ಕೇಳುತ್ತಾಯೇ, ಒಳ್ಳೆ ವಂಶದಲ್ಲಿ ಹುಟ್ಟಿದ ಹೆಣ್ಣು ಮಗಳು, ಒಳ್ಳೆ ಸತ್ಕುಲ ಪ್ರಸೂತಳು, ಒಳ್ಳೆ ರೂಪವತಿಯು, ಒಳ್ಳೆ ಗುಣವುಳ್ಳವಳು ಕೂಡ ನೀನು ಆಗಿದ್ದೀಯ. ನನ್ನ ಮಾತನ್ನು ನಂಬಮ್ಮ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಸತ್ಯವನ್ನು ಹೇಳ್ತೀನಿ ತಾಯಿ. ಆ ಚಿತ್ರದಲ್ಲಿ ಬರೆದಿರುವ ಹಂಸಪಕ್ಷಿ ಹಾರಿ ಬಂದದ್ದನ್ನು ನಾನೇ ಕಣ್ಣಾರ ನೋಡಿದೆ. ಹಾರಿ ಬಂದು ಆ ರತ್ನದ ಗೂಟದ ಮೇಲೆ ಕುಳಿತುಕೊಂಡು ಮುತ್ತಿನ ಸರವನ್ನು ನುಂಗಿ ಮತ್ತೆ ಹಾರಿ ಹೋಗಿ ಆ ಚಿತ್ರದಲ್ಲಿ ಪಕ್ಷಿ ಆಗೋಯ್ತಮ್ಮ. ಓಹೋ, ಸಾಮಾನ್ಯವಾದ ಕಳ್ಳ ಅಲ್ಲ ಇವನು, ಅಡಗನ ಕಳ್ಳ ಅಲ್ಲ. ಚಿತ್ರದಲ್ಲಿ ಬರೆದಿರೋ ಪಕ್ಷಿ ಯಾರು ಬರ್ತದ ಎಲ್ಲ ದೇಶದಲ್ಲಿ? ಸರ ನುಂಗುತ್ತಾ? ಇವನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿಸ್ಬೇಕು ಅಂದರೆ ನಾನು ಈಗಲೇ ನನ್ನ ತಂದೆ ಬಳಿಗೆ ಹೋಗಿ ಇವನಿಗೆ ಸರಿಯಾದ ಬುದ್ಧಿ ಕಲಿಸುವಂಥ ಕೆಲಸವನ್ನು ನಾನು ಮಾಡಬೇಕು ಅಂತ ಹೇಳಿ ಬರ 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 ಬರ್ತಾ ಇದ್ದಾಳೆ. ಯಾವ ರೀತಿಯಲ್ಲಿ ಬಂದು ತಾಯೇ ಚೋರಿ ಕರುಣೆ ಅಗ್ನಿ ರೂಪೆ ವಿಕಾರಿ ಭೋಜನೆ ಮಾರಿ ಶಯನೆ ಪರಾರಿ ಅಂತ. ಇದು ಪತಿರ್ವತಿಯರ ಲಕ್ಷಣ ಅಲ್ಲ, ಪತಿರ್ವಾತಿಯರ ಲಕ್ಷಣ. ಅಪ್ಪಾಜಿ ನಂದೀಶ್ ಕೇಳ್ದ, ಏನಾಯ್ತಮ್ಮ? ತಂದೆಯೇ ನೀ ಎಂತವರನ ನೋಡಿ ತಂದೆಯೋ, ಆ ತಂದೆಯೇ ನೀ ಕಳ್ಳನವನು ಸುಳ್ಳು ಮಾರ, ಆಡಿಗಿರುವನೋ ತಂದೆಯೇ ನೀ ಎಂತವರನ ನೋಡಿ ತಂದೆಯೋ, ಒಳ್ಳೆ ಮೋಕಿನ ಸರವಾಗೋ ಕಳ್ಳನ ತೆರದಿ, ಒಳ್ಳೆ ಮೋಕಿನ ಕೆಟ್ಟನಂತೆ ಕುಳಿತಿಗಾನೋ, ಕೆಟ್ಟನಂತೆ ಕುಳಿತಿಗಾನೋ ಗದ್ದಲಾವಳಾರೆ, ತಂದೆಯೇ ಎಂತವರನ ನೋಡಿ ತಂದೆಯೋ. ಎಂಥ ಗಂಡನ ಹುಡುಕ್ಬಿಟ್ಟಪ್ಪ. ಅಪ್ಪ, ಅವನ ಮೇಲೆ ಅಪಾರವಾದ ಪ್ರೇಮವನ್ನು ಪ್ರೀತಿಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ನಾನು ಅಲಂಕಾರ ಭೂಷಿತಳಾಗುವುದೇ ಅಪ್ಪ. ಪರೀಕ್ಷೆ ಮಾಡಬೇಕೆಂಬುದಾಗಿ ನಾನು ಹೋದರೆ ಅವನು ಕಣ್ಣೇ ಬಿಡಲಿಲ್ಲ, ಮೇಲಕ್ಕೂ ಹೇಳಲಿಲ್ಲ, ಮಾತನೂ ಆಡಲಿಲ್ಲ. ನಾನು ತೊಟ್ಟಿದ್ದ ಆವರಣವನ್ನು ಕಿತ್ತು ಬಿಸಾಡಿ ಮುತ್ತಿನ ಸರವೊಂದನ್ನು ರತ್ನದ ಗೂಟಕ್ಕೆ ನೇತ ಹಾಕಿ ನಾನೊಂದೆಡೆ ಪೌಡಿಸಿದೆಯಪ್ಪ. ಬೆಳಗಾದ ಮೇಲೆ ನೋಡ್ತೀನಿ ಮುತ್ತಿನ ಸರವಿಲ್ಲ. ಕೇಳಿದ್ದಕ್ಕೆ ಅಂಶನುಂಟು, ಹಾಗೆ ಹೀಗೆ ಅಂತ ಏನೇನೋ ಸಬು ಬೀಳ್ತಾ ಇದ್ದಾನೆ. ಮೊದಲು ನನ್ನ ಮುತ್ತಿನ ಸರವನ್ನು ಕೊಡಿಸು, ಇಲ್ಲವಾ ನಾನು ನಿನ್ನ